ಹೋದ್ ವರ್ಷ ಬ್ರೋ ನೋಡಿದ್ ನಿಮ್ಮನ್ನ. ಒಂದು ವರ್ಷ ಆಗೋಗ್ಬಿಡ್ತು. ಪೇಷನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕು. ಇದ್ರ ಪಕ್ಕನೇ ಕುತ್ಕೊಂಡಿದ್ರು ಮಜಾವಾಗಿ ಫೀಲ್ ಆಗ್ತಾ ಇದೆ. ಕೈಸ್ ನನಗೆ ಕಾಯಕ್ಕಾಗ್ತಾ ಇಲ್ಲ. ಏಮ್ರೋ ಖಾರ ಹಿಂಗಿದೆ. ಇವಾಗ ಎಲ್ಲ ಒಟ್ಟು ಕುತ್ಕೊಂಡು ಬ್ಯಾಚಿಂಗ್ ಮಾಡ್ತಾ ಇದ್ದೀವಿ. ಟೇಸ್ಟ್ ವೈಸ್ ಚೆನ್ನಾಗಿದೆ ಗೈಸ್. ಯಾಕೆ ಇಷ್ಟೊಂದು ನಿಶಬ್ದ ಆಗುತ್ತೆ? ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಈಗ ಸದ್ಯಕ್ಕೆ ನಾನು ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮನೆಯಿಂದ. ಆ್ಯಂಡ್ ಇಲ್ಲಿ ನೋಡ್ರಿ, ರಾತ್ರಿ ತಿಂದಿದ್ದ ಕಬ್ಬನ್ನ ಪೂರ್ತಿ ತಿನ್ನೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಅರ್ಧ ತೊಗೊಂಬಂದಿದ್ದೀನಿ. ಸ್ವಲ್ಪ ಏನಂತ ರಾತ್ರಿ ತಿನ್ನೋಕ್ಕಾಗಲಿಲ್ಲಲ್ಲ, ತಿಂದು ಅಂದರೆ ಅಗದು ಉರಿ ಕಿತ್ಕೊಂಡ್ಬಿಡ್ತು. ಅದಕ್ಕೇ ಸ್ವಲ್ಪ ಭಯ ಆಯ್ತು. ಇವತ್ತು ಬೇರೆ ಹೊರಗಡೆ ಹೋಗ್ಬೇಕಲ್ಲ, ಸ್ಟ್ರಾಂಗಾಗಿ ಸ್ಪೈಸಿಯಾಗಿ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತ್ಯಾಗ ಮಾಡ್ಬಿಟ್ಟೆ ಕಬ್ಬನ್ನ. ಅದೆಷ್ಟಾಗುತ್ತೋ ಅಷ್ಟು ತಿನ್ನಿ, ಇಲ್ಲ ಬಂದ್ಬಿಟ್ಟು ತಿಂತೀನಿ. ಕಬ್ಬು ಆ್ಯಕ್ಚುಲಿ ಚೆನ್ನಾಗಿದೆ, ಅಂದರೆ ತುಂಬ ದಿನ ಆದಮೇಲೆ ಆ ಥರ ತಿಂತಾ ಇರೋದು. ಡ್ಯಾಡಿ ಎಲ್ಲ ಪೀಸ್ ಮಾಡಿಕೊಟ್ಟಿದ್ರು. ಸಂಕ್ರಾಂತಿ ಹಬ್ಬದ ನೆಕ್ಸ್ಟ್ ಡೇ ಕಾರ್ಯಕ್ರಮ ಅದು. ಪ್ರತಿ ವರ್ಷವೂ ಅದೇ ಆಗ್ತಿರುತ್ತೆ. ಬಟ್ ಎನಿವೇ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವತ್ತು ನೆಕ್ಸ್ಟ್ ಡೇ ಅಲ್ಲ, ಸಂಕ್ರಾಂತಿ ಹಬ್ಬ ಮುಗಿದು 2-3 ದಿನ ಆಗಿದೆ. ಏನಾ ವಾಚ್ ತಗೊಂಡು ಬರೋದಕ್ಕೆ ಇಷ್ಟೊತ್ತು ಆದರೆ ಹತ್ತೋಗಿದ್ದು ಮೇಲೆ ನಾನು ಇಲ್ಲೇ ಕೆಳಗಡೆ ಇಟ್ಬಿಟ್ಟಿದ್ದೀನಿ TV ಹತ್ರ ಅಂತ ಅಂದ್ಕೊಂಡು ಮಮ್ಮಿಗೆ ಹೇಳಿದೆ ಮಾನ್ಸೂರು ತಂದು ಕೊಟ್ಬಿಡಮ್ಮ ಅಂತ. ಗೊತ್ತಲ್ಲ, ಲಾಸ್ಟ್ ಮೂಮೆಂಟಲ್ಲಿ ನಾನೆಲ್ಲ ಮರ್ತೋಗೋದು. ಬಟ್ ಇಲ್ಲ, ರೂಮಲ್ಲೇ ಇತ್ತಂತೆ. ರೂಮಲ್ಲಿ ನನಗೆ ಸಿಕ್ಕಿಲ್ಲ ಗುರು. ನಮ್ಮ ಮಮ್ಮಿ ನಾನು ಇಲ್ಲಿದೆ ಅಂತ ಹೇಳಿದ್ರು, ನಮ್ಮ ಮಮ್ಮಿ ಕರೆಕ್ಟಾಗಿ ರೂಮ್ಗೆ ಹೋಗ್ಬಿಟ್ಟು ಎಲ್ಲಿರುತ್ತೆ ಅಂತ ಎತ್ಕೊಂಡು ತಗೊಂಡ್ಬಂದಿದ್ದಾರೆ. ಸೂಪರ್ ಬಿಡಮ್ಮ ನೀವು. ನೋಡಿ, ಎಲ್ಲೆಲ್ಲಿ ಬೇಕೋ ಅಲ್ಲಿ ಇಟ್ಬಿಡ್ತೀನಿ. ಕ್ಲಮ್ಸಿ ನಾನು. ಸೊ ಎನಿವೆ ಬನ್ನಿ ಹೊರಡೋಣ. ಎಲ್ಲಿಗೆ ಹೋಗ್ತಿದ್ದೀನಿ, ಏನು ಕತೆ ಅಂತ ಎಲ್ಲ ಅಂದಿವೆ ಹೇಳ್ತೀನಿ. ಎದುರುಗಡೆನೆ ಸೂರ್ಯ ಮಖಕ್ಕೆ ಹೊಡಿತಾವನೆ, ರೋಡ್ ಕ್ಲಿಯರಾಗಿ ಕಾಣದಷ್ಟು. ಆ್ಯಂಡ್ ಈಗ ಒಂದು ಹಂಗೆ ಯೋಚನೆ ಮಾಡಿದೆ, ನಾವು ಸ್ಕೂಲಲ್ಲೆಲ್ಲ ಇದ್ದಾಗ ಪ್ರೇಯರ್ ಮಾಡಿಸೋರು ಬೆಳಗ್ಗೆ ಏನಕ್ಕೆ ಹೇಳಿ ಆ ಬಿಸಿಲಲ್ಲಿ ನಿಲ್ಲಿಸ್ಕೊಂಡು ಆ ಸೂರ್ಯನ ಎಳೆ ಕಿರಣಗಳೇನಿದೆ ಅದು ಮೈಮೇಲೆ ಬೀಳಬೇಕು. ಆಗ ವಿಟಮಿನ್ ಸಿ ಬಾಡಿಗೆ ಬರುತ್ತೆ. ಸೊ ಬೋನ್ಸು ಸ್ಟ್ರಾಂಗ್ ಆಗ್ತವೆ ಅಂತೆಲ್ಲ ಹೇಳೋರು. ನಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇತ್ತೀಚೆಗೆಲ್ಲ ಎಲ್ಲಿ ನಾವು ಈ ಥರ ಹೊರಗಡೆ ನಿಲ್ಲೋದೇ ಇಲ್ಲ. ಸೂರ್ಯನ ಕಿರಣಗಳು ನಮ್ಮ ಬಾಡಿಗೆ ಸೋಕೋದೇ ಇಲ್ಲ. ಆ್ಯಂಡ್ ಸೋಕಿದ್ರೂ ಮಧ್ಯಾಹ್ನದ ಮೇಲೆ ಟ್ಯಾನ್ ಆಗಿ ಹೋಗ್ಬಿಟ್ಟಿರ್ತೀವಿ. ಆ ಥರ ಸೋಕಿಸ್ಕೊತೀವಿ. ಸೊ ಹಂಗೆ ಯೋಚನೆ ಮಾಡಿದೆ, ವಿಟಮಿನ್ ಡಿ ಏನಾದ್ರು ಕಡಿಮೆ ಆಗ್ಬಿಟ್ಟಿರುತ್ತೆ ನಮ್ಮ ಬಾಡಿನಲ್ಲಿ ಅಂತ. ಸೊ ಎನಿವೆ ಈಗ ಸದ್ಯಕ್ಕೆ ನಾನು ನಮ್ಮ ಹರ್ಷ ಬ್ರೋ ಅವರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಪ್ಲ್ಯಾನ್ ಏನಪ್ಪ ಅಂದರೆ ಇವತ್ತು ಹೊಸಕೋಟೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇದಕ್ಕೆ ಮುಂಚೆ ನಿಮಗೆ ಗೊತ್ತಿರ್ಬೋದು, ಹೊಸಕೋಟೆನ 2 OG ಬಿರಿಯಾನೀಸ್ನ ನಾವು ಟ್ರೈ ಮಾಡಿಬಿಟ್ಟು ಕಂಪ್ಯಾರಿಸನ್ ವೀಡಿಯೋ ಮಾಡಿದ್ವಿ ನಾವು. ಆ ಬಿರಿಯಾನಿ ಚೆನ್ನಾಗಿದೆಯಾ, ಈ ಬಿರಿಯಾನಿ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಎಲ್ಲ ಹೊಸಕೋಟೆ ಬಿರಿಯಾನಿ ಅಂತ ಹೇಳ್ತಾರಲ್ಲ. ಸೊ ಅದ್ರನ್ನಲ್ಲೇ ಒಂದು ಕಂಪ್ಯಾರಿಸನ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ 2 ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದು. ಈ ಸರಿ ಮಿಕ್ಕಿರೋ 2 ಅನ್ನೋಕ್ಕಾಗಲ್ಲ, ಬಟ್ ನೆಕ್ಸ್ಟ್ 2 ನಮ್ಮ ಲಿಸ್ಟಲ್ಲಿ ಏನಿತ್ತು ಅದನ್ನು ಟ್ರೈ ಮಾಡಿಬಿಟ್ಟು ಕಂಪ್ಯಾರಿಸನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಹೋಗ್ಬಿಟ್ಟು ಮೀಟಾಗಿ ಲೊಕೇಶನಲ್ಲಿ ಅಲ್ಲಿಂದ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ನಮ್ಮ ಹರ್ಷ ಬ್ರೋ, ಆಮೇಲೆ ವಿಕ್ರಮ್ ಬ್ರೋ, ನಾನು, ಆಮೇಲೆ ಜೊತೆಲೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಬಂದರೆ ಒಳ್ಳೆಯದು, ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿ ಏನೋ ಕಂಪ್ಯಾರಿಸನಲ್ಲಿ ಪಾಯಿಂಟ್ಸ್ಗಳನ್ನ ಹೇಳ್ಬೋದು. ಸೊ ಲಾಸ್ಟ್ ಟೈಮ್ ಚೆನ್ನಾಗಿತ್ತು. ಯಾರ್ಯಾರು ನೋಡಿಲ್ಲ ಆ ವ್ಲಾಗ್ನ ಮೇ ಬಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆ ವ್ಲಾಗ್ ನೋಡಿ. ಓಕೆನಾ? ಕಂಪ್ಯಾರಿಸನ್ ಆ್ಯಕ್ಚುಲಿ ಫುಲ್ ವ್ಲಾಗು ನಮ್ಮ ಅನ್ಬಾಸ್ ಕರ್ನಾಟಕ ಅವ್ರ ಚಾನಲ್ ಬರುತ್ತೆ. ನನ್ನ ಚಾನಲಲ್ಲಿ ಬಿಹೈಂಡ್ ದ ಸೀನ್ಸ್ ಅಂದರೆ ಹೋಗೋದು ನಾರ್ಮಲ್, ನಾನೇನು ವ್ಲಾಗ್ ಮಾಡ್ತೀನಿ ಆ ವ್ಲಾಗ್ನ ನನ್ನ ವ್ಲಾಗಿಂಗ್ ಚಾನಲಲ್ಲಿ ನೀವು ನೋಡ್ಬೋದು. ಸೊ ಲೆಟ್ಸ್ ಗೋ. ಜಾಸ್ತಿ ದೂರ ಏನಿಲ್ಲ, 8 ಗಂಟೆಗೆ ಮೀಟ್ ಆಗೋಣ ಅಂದಿದ್ರು. ಇನ್ನೂ 10 ನಿಮಿಷ ಇದೆ, ಪರವಾಗಿಲ್ಲ, ಬೇಗನೆ ಬಂದಿದ್ದೀನಿ. ಇನ್ನೊಂದು 2-3 ನಿಮಿಷದಲ್ಲಿ ನಾನು ಲೊಕೇಶನ್ ರೀಚ್ ಆಗ್ತೀನಿ, ಅವರ ಮನೆಯನ್ನು. ಬಡ್ಡಿ ಮಗುಂದು ಯಾವ್ದು ಗುರು ಇದು, ಹಂಪು ಮುಗ್ದಿದ್ದೆ ಅಂತ ಗುಂಡಿ ಐತಲ್ಲಿ. ಶಾರ್ಪ್ 8 o'clock. ಆಲ್ರೆಡಿ ಬಂದು 2-3 ನಿಮಿಷ ಆಯಿತು. ಇವತ್ತು ನಾನೇ ಬೇಗ ಬಂದಿದ್ದೀನಿ, ಅವರೇ ಲೇಟು, ಮಿಕ್ಕಿದವರೆಲ್ಲ ಲೇಟು. ಹಂಗೆ ನೋಡಿ ಗೈಸ್, ಲೊಕೇಶನ್ ಶಿಫ್ಟು ಪಟ್ ಅಂತ ಹೇಳ್ಬಿಟ್ಟು ನಮ್ಮ ವಿಕ್ರಮ್ ಬ್ರೋ ಅವ್ರ ಮನೆಗೆ. ನಮಸ್ಕಾರ. ಹೋದ್ ವರ್ಷ ಬ್ರೋ ನೋಡಿದ್ದು ನಿಮ್ಮನ್ನ. 1 ವರ್ಷ ಆಗೋಗ್ಬಿಡ್ತು ಗೈಸ್. ಇಲ್ಲಿ ಅಭ್ಯಾಸ ಆಗ್ಬಿಟ್ಟು ಅವ್ನ ಅಜ್ಜಿ ಇಲ್ಲಿ ಹುಡುಕ್ತಾ ಇದ್ದೀನಿ, ಎಲ್ಲಿ ಇಲ್ವಲ್ಲ ಅಂತ ವ್ಲಾಗ್ ಆನ್ ಮಾಡ್ಕೊಂಡು 2 ಕಡೆ ಕಾನ್ಸಂಟ್ರೇಷನ್ ಹೋಗ್ಬಿಟ್ಟಿತ್ತು. ಈಗ ಸರಿ ಮಾಡ್ಸಿದ್ರೆ ಇಲ್ವಾ? ಆಮೇಲೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಹೋಗ್ತೀರಾ? ಏನು ಚಳಿ ಹೊಡಿತಾ ಇದೆ ಇವತ್ತು. ಶುರುವಾಯ್ತು, ಬಟ್ ಆದ್ರೂ ಚಳಿ ಹೊಡಿತು. ನಾನು ಮುಂದೆ ಕೂತಿದ್ದೆ, ನೀವು ಹಿಂದೆ ಕೂತ್ರೆ ಗೊತ್ತಾಗಿಲ್ಲ. ನನಗೆ ಹೊಡೆದೈತೆ ಚೆನ್ನಾಗಿ.
ಓಕೆ ಸೊ ಗೈಸ್ ಈಗ ಸದ್ಯಕ್ಕೆ ನಾವು ವೈಟ್ ಫೀಲ್ಡ್ನಲ್ಲಿದ್ದೀವಿ. ಸೊ ಹೊಸಕೋಟೆಗೆ ಆಮೇಲೆ ಹೋಗೋದು, ಅದಕ್ಕಿಂತ ಮುಂಚೆ ವೈಟ್ ಫೀಲ್ಡನ್ನು ಶೂಟ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಸದ್ಯಕ್ಕೆ ಪೆಟ್ರೋಲ್ ಬಂಕಲ್ಲಿ ಸ್ಟಾಪ್ ಹಾಕಿದ್ದೀವಿ. ಫುಲ್ ಅರ್ಜೆಂಟ್ ಆಗ್ಬಿಟ್ಟಿತ್ತು ನನಗೆ ಸಿಕ್ಸುಗೆ. ಬೆಳಗ್ಗೆ ಬೇರೆ ಸಿಕ್ಕಾಬಟ್ಟೆ ಚಳಿ ನಮ್ಮ ಬಾಯ್ಸು ಪೆಟ್ರೋಲ್ ಹಾಕ್ಸ್ಕೊಂಡು ಕಾಯ್ತಾ ಇದ್ದಾರೆ. ಬನ್ನಿ ಲೆಟ್ಸ್ ಗೋ. ಏನು ಸಮಾಧಾನ ಗೈಸ್, ಫೈನಲಿ ಬಂದು ರೀಚ್ ಆದ್ವಿ. ಆನ್ ದಿ ವೇ ಬರ್ತಾ ಏನೂ ಜಾಸ್ತಿ ಬ್ಲಾಗ್ ಮಾಡಲಿಲ್ಲ, ಏನು ಅಂತ ಬ್ಲಾಗ್ ಮಾಡೋಣ. ಹಾಂ ನಡೆಯೋದು ಮರ್ತಾ. ಸೊ ಏನಂತ ತೋರಿಸೋಣ ಗೈಸ್, ಟ್ರಾಫಿಕ್ಕು ಯಪ್ಪ ದೇವ್ರೆ. ಬಟ್ ಆದರೂ ಡ್ರೈವ್ ಮಾಡೋರಿಗೆ ಒಳ್ಳೆ ಮಜಾ ಅಲ್ವಾ ವಿಕ್ರಮ್ರಾ? ಡ್ರೈವ್ ಮಾಡಿದ್ರೆ ಮಜಾ ಕೊಡುತ್ತೆ ತಾನೇ ಗೈಸ್? ಆಗಲ್ಲ ಗೈಸ್, ಸೈಕ್ ಆಗಿಬಿಡುತ್ತೆ. ಪೇಷನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕು. ಅದರಲ್ಲೂ ಇವಾಗ ಪೀಕ್ ಆರ್ಸ್ ಓಕೆ, ನಾವು 10 ಗಂಟೆ ನೋಡಿ. ಸೊ ನಾವು ಅಲ್ಲಿಂದ 8-9 ಗಂಟೆಗೆ ಹೊರಟ್ವಿ ಅಂತ ಅಂದ್ಕೊಳ್ಳಿ. ಸೊ ಯೋಚನೆ ಮಾಡಿ ಹೆಂಗಿರುತ್ತೆ ಟ್ರಾಫಿಕ್ ಅಂತ. ಏನಿವೆ ನಾವು ಬಂದಿರೋ ಜಾಗ ಐಶ್ವರ್ಯ ಬಿರಿಯಾನಿ ಅಂತ. ಐಶ್ವರ್ಯಂದು ಬಿರಿಯಾನಿ ಟೇಸ್ಟ್ ಮಾಡೋಣ ಗೈಸ್. ಚಳಿ ಹೆಂಗೆ ಹೊಡಿತಾ ಇದೆ ಅಂದರೆ ಇಲ್ಲೇ ಬೆಂಕಿ ಉರಿತಾ ಇದೆ. ಇದ್ರ ಪಕ್ಕನೇ ಕುತ್ಕೊಂಡಿದ್ರು ಮಜಾ ಫೀಲ್ ಆಗ್ತಾ ಇದೆ. ಬಿರಿಯಾನಿ ರೆಡಿ ಆಗ್ತಾ ಇದೆ. ಸೊ 35 ಮಿನಿಟ್ಸ್ ಆಯಿತು ಬ್ರೋ. 35 ಮಿನಿಟ್ಸ್ ನಾನು ಲೆಕ್ಕ ಹಾಕಿದ್ದೀನಿ, ನಂಬ್ತೀರಾ? ಸೊ ಈಗಷ್ಟೇ ಬಂದ್ವಿ ನಾವು. ಕುಂಗ್ತಾ ಇದೀವಿ ನಾವು ಸತ್ಯ ಬರೋದು, ಅವಾಗಲೇ ಬಂದ್ವಿ ಅಂತ. ಒಂದು ಬಿರಿಯಾನಿಗೆ 1, 2, 3 ನಮ್ಮ ಸತ್ಯ ಬ್ರೋ ನೀವು ಒಂದು ಹಿಡ್ಕೊಂಬಿಟ್ರಿ ಹೆಂಗಾರಾಗಲಿ. ಟೀ ಕುಡಿಯೋಣ ಅಂತ ಬಂದ್ವಿ, ನೋಡಿದ್ರೆ ಇನ್ನೂ ರೆಡಿ ಆಗಿಲ್ಲ. ನಾವೇ ಬೇಗ ಬಂದುಬಿಟ್ಟಿದ್ದೀವಿ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಇಷ್ಟೊತ್ತು ಅಲ್ಲಿ ಕಾವು ಮುಂದೆ ನಿಂತಿದ್ದು, ಹೊರಗಡೆ ಬಂದಿದ್ದೆ, ಇನ್ನೂ ಜಾಸ್ತಿ ಚಳಿ ಆಗ್ತದೆ. ಗೈಸ್ ಕಣ್ಣೀರು ಬರ್ತಾ ಇದೆ ಗೈಸ್, ಕಣ್ಣೀರು ಹೊಗೆಗೆ. ದೂರದಲ್ಲಿ ನಿಂತ್ಕೊಂಡಿದ್ದೀನಿ, ಎಲ್ಲರೂ ಅಲ್ಲೇ ನಿಂತ್ಕೊಂಡಿದ್ದಾರೆ. ನಾನು ಇದು ಮೇಲ್ಗಡೆ ಹೊರಗಡೆ ಬಂದು ನಿಂತ್ಕೊಂಡಿದ್ದೀನಿ, ಆದರೂ ಕಣ್ಣೀರು ಬರ್ತಾ ಇದೆ. ಕಣ್ಣೆಲ್ಲ ಕೆಂಪಾಗಿ ಹೋಯ್ತದೆ ಹೋಗು. ಇಷ್ಟಕ್ಕೇನೆ ಕಣ್ಣೂರಿತಾ ಇಲ್ವಾ? ಓಕೆ, ನಾನು ನಿಂತಿರೋ ಪೊಸಿಷನೇ ತಪ್ಪ, ಕರೆಕ್ಟ್ ಪೊಸಿಷನ್ ಹೋಗ್ಬಿಡ. ನೋಡಿ ಗೈಸ್ ಇನ್ನೊಂದು ಟ್ರೈ ಕೊಡ್ತಾ ಇದ್ದೀವಿ. ಟೀ ರೆಡಿ ಆಗಿದೆಯಾ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಅಂಗಡಿಗೆ ಇವಾಗ ಫುಲ್ ಬೆಟಾಲಿಯನ್ ಹೋಗ್ತಾ ಇದೀವಿ. ಅವಾಗಲೇ ಇಬ್ರು ಬಂದ್ಬಿಟ್ಟು ತೊಗೊಂಡೋಗೋಣ ಅಲ್ಲಿಗೆ ಅಂತ ಅಂದ್ಕೊಂಡ್ವಿ. ಅಣ್ಣ ರೆಡಿ ಇದೆಯಣ್ಣ? ಆಗ್ತಾ ಇದೆಯಾ? ಹೌದಾ, ಆಗ್ತಾ ಇದೆ ಬ್ರೋ. 2 ನಿಮಿಷ ವೆಯ್ಟ್ ಮಾಡಬೇಕು ಅಣ್ಣ. ನಾವು ಫಸ್ಟ್ ಟೀ ಕುಡ್ಬಿಟ್ಟು ಘಮ ಘಮ. ಹೊಟ್ಟೆ ತಾಳ ಆಗ್ತೈತೆ ನಮಗೆ, ತಾಳ ಆಗ್ತೈತೆ. ಬಟ್ ಏನು ಮಾಡೋಣ, ಸಾರಿ ಬ್ರೋ ಹಾಲಾಡ್ಸ್ಬಿಟ್ನಾ. ಬಟ್ ಏನು ಮಾಡೋಣ, ಇಲ್ಲಿ ಎಲ್ಲರೂ ತಿನ್ಕೊಂಡು ಹೋಗ್ತಿರೋದು ನೋಡಿದ್ರೆ ನಮಗೆ ಒಂಥರ ಆಗ್ತಿತ್ತು. ಬಟ್ ನಮ್ಗೆ ಇಷ್ಟು ಐಟಮ್ ಬರಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರ ಲೇಟ್ ಆಯಿತು. ಇನ್ನೂ ಬರೋದಿದೆ, ಫಸ್ಟ್ ಶೂಟ್ ಮುಗಿಸ್ಕೊಂಬಿಡ್ಲಿ, ಅದಾದ್ಮೇಲೆ ತಿನ್ನೋಣ. ನಾನು ಸತ್ಯ ಬ್ರೋ ಸೈಡಿಗೆ ಹೋಗಿ ಕುತ್ಕೊಂಡ್ಬಿಟ್ಟವ್ರೆ. ನಾನು ಇಲ್ಲಿ ಗಮ ತಗೊಂಡು ತಲೆ ಮಾಂಸ ಆ ಹೊಗೆ ಬರ್ತಿದೆ ನೋಡಿ, ಇಲ್ಲಿ ಬಾಯಲ್ಲಿ ನೀರು ಬರ್ತಾಯಿದೆ ಕೈಸ್. ನನಗೆ ಕಾಯಕ್ಕಾಗ್ತಾ ಇಲ್ಲ. ಏನ್ಬ್ರೋ ಖಾರ ಹಿಂಗಿದೆ, ಮಸ್ತಾಗಿದೆ. ಹಾಂ, ತಲೆ ಮಾಂಸ ಇದು ಬರ್ಸು ಹಿಂದೆ ಬಿಸಿಲು ಹೊಡಿತಾ ಇರುತ್ತೆ, ನಿಮ್ಗೆ ಕರೆಕ್ಟಾಗಿ ಕಾಣ್ತಿರಲ್ಲ ವ್ಲಾಗು. ಲೊಕೇಶನ್ ಶಿಫ್ಟು. ತಲೆ ಮಾಂಸದಲ್ಲಿ ಕಾಮನ್ ಆಗಿ ಮೂಳೆಗಳು ಫಸ್ಟ್ ಟೈಮ್ ಅನಿಸುತ್ತೆ. ಮೇಯ್ನ್ ಕೋರ್ಸ್ ಇಲ್ಲದೆ ಬರೀ ತಲೆ ಮಾಂಸ ತಿನ್ಕೊಂಡು ಕುತ್ಕೊಂಡಿದ್ದೀನಿ ನಾನು. ಖಾರ ಗುರು ಏನಿದೆ ಬ್ರೋ ಇದು? ರೈಸ್ ಏನಾದರೂ ಸೈಡ್ಸಿಗೆ ಮಸ್ತಾಗಿದೆ, ಚೆನ್ನಾಗಿ ಬಂದಿದೆ. ಚೇರ್ಸ್ ಗೈಸ್. ಹಾಂ, ಈ ಚಳಿಗೆ ಖಾರ ಬರೀ 2 ಪೀಸ್ ತಿಂದಿದೆ, ಹೆಂಗೆ ಹೊಡಿತಾ ಇದೆ ಗೊತ್ತಾ? ಎಸ್, ಗೈಸ್ ಕತಮ್ ತಲೆ ಮಾಂಸ ಹೆಂಗೆ ಹೊಡಿತು ಅಂದರೆ ಮಸ್ತು. ಚಳಿ ಒಳ್ಳೆ ಮಜಾ ಬಂತು ಗುರು ನನಗಂತೂ. ಸೊ ಗೈಸ್ ಇವಾಗ ಎಲ್ಲ ಒಟ್ಟು ಕುತ್ಕೊಂಡು ಬ್ಯಾಚಿಂಗ್ ಮಾಡ್ತಾಯಿದ್ದೀವಿ. ಟೇಸ್ಟ್ ವೈಸ್ ಚೆನ್ನಾಗಿದೆ ಗೈಸ್. ಯಾಕೆ ಇಷ್ಟೊಂದು ನಿಶಬ್ದ ಆಗೋಯ್ತು? ಅವಲೇ ಆಗ್ತಿತ್ತು. ತಿನ್ನೋರ ಮೇಲೆ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತಾರೆ, ನೋ ಟಾಕಿಂಗ್. ಯಾರು ಇಡಿಸ್ಬಿಡ್ತು ಗುರು ಈ ತಲೆ ಮಾಂಸ. ಬಿಸಿ ಬಿಸಿ ಬಿರಿಯಾನಿ ಬಂದಿದೆ ಇಲ್ಲಿ. ಚೆನ್ನಾಗಿ ಬ್ಯಾಟಿಂಗ್ ಮುಗಿಸ್ಕೊಂಡು ಹೊರಗಡೆ ನಿಂತ್ಕೊಂಡು ಏನು ಮಾಡ್ತಿದ್ದೀವಿ? ನಾವೆಲ್ಲ ಒಂದೇ ಥರ ತೊಗೊಂಡಿದ್ದೀವಿ. ನಮ್ಮ ಸತ್ಯಾಪುರ ಮಾತ್ರ ಡಿಫ್ರೆಂಟು. ಮ್ಯಾಂಗೋ
ಚೆನ್ನಾಗಿದೆ. ಕಾಲಿನೇ ಆಗ್ತಾರೆ ಅಷ್ಟು ತಿಂದ್ರು. ಐಶ್ವರ್ಯ ಬಿರಿಯಾನಿಗೆ ಬಂದರೆ ಟ್ರೈ ಮಾಡಿ. ಅಲ್ಲೇ ಕೌಂಟ್ರ್ ಇದೆ ಸ್ಪೆಷಲಾಗಿ ಕುಲ್ಫಿಗಳಿಗೆ.